ಪ್ರತಿ ವರ್ಷ 7ನೇ ವರ್ಷದ ಗಣೇಶೋತ್ಸವವನ್ನು ತಿಲಕ್ ಸರ್ಕಲ್ ಬಳಗದಿಂದ ಆಚರಿಸಲಾಗಿತ್ತು. ಮತ್ತು ಅದೇ ರೀತಿ ನಾವು ಪ್ರತಿ ವರ್ಷವೂ ಅನ್ನದಾನ ಕಾರ್ಯಕ್ರಮವನ್ನು ನಾವು ಬ್ಯಾಂಕ್ ಕಡೆಯಿಂದ ಮತ್ತು ನಮ್ಮ ಜೆ ಡಿ ಎಸ್ ಯುವ ಮುಖಂಡರಾದ ರುದ್ರೇಶ್ರವರ ನೇತೃತ್ವದಲ್ಲಿ ಮತ್ತು ಅವರ ಸಂಗಡಿಗರಿಂದನೂ ನಾವು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಮತ್ತು ಎಲ್ಲ ರೀತಿಯಲ್ಲೂ ಸಾರ್ವಜನಿಕರು ಸಹ ಸಹಕರಿಸಿದರು. ಮತ್ತು ಏನೊಂದು ವಿಶೇಷ ಏನಂದರೆ ನಾವು ಇವತ್ತಿನ ಸರ್ಕಲಲ್ಲಿ ಗೋಪುರ ಮಾದರದಲ್ಲಿ ಒಂದು ಗಣೇಶ ದೇವಸ್ಥಾನವನ್ನು ಕಟ್ಟಿರೋದು ವಿಶೇಷ ಆಗಿರ್ತೈತೆ. ಪ್ರತಿ ವರ್ಷ ಮಾಡಿದಾಗ ಕೂಡ ಈ ಸರ್ಕಲಲ್ಲಿ ಒಂದು ಹಬ್ಬ ರೀತಿಯಾದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. 4-5 ದಿವಸನೂ ಜನಗಳಿಗೆ ಒಂಥರ ಅನ್ನದಾನವಾದ ಶ್ರೇಷ್ಠ ದಾನ ಅಂತ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಬರ್ತಾ ಇರ್ತಾರೆ. ಕೊನೆಯ ದಿವಸ ನಾವು ಸಹ ಅನ್ನದಾನ ಕಾರ್ಯಕ್ರಮವನ್ನು ಬ್ಯಾಂಕ್ ಕಡೆಯಿಂದ ಅಂದ್ಕೊಂಡಿದ್ರಿ. ನವೀನ್ ಮತ್ತು ನನ್ನ ಸಂಘಟನೆಯಿಂದ ಅಂದ್ಕೊಂಡಿದ್ರಿ. ಅದರಿಂದ ಒಂದು ರೀತಿಯಲ್ಲಿ ಒಂದು ವಿಜೃಂಭಣೆಯಿಂದ ಈ ಒಂದು ಅನ್ನ ನಾವು ಮಾಡಿದಿರಿ. ಮತ್ತು ನಮ್ಮ ಜೊತೆಗೆ ಸಹಪಾಠಿಗಳಾದ ವಿಷ್ಣುವರ್ಧನ್ ಮತ್ತು ಎಲ್ಲ ನಮ್ಮ ಬ್ಯಾಂಕ್ ಸಿಬ್ಬಂದಿ ಕೂಡ ನಮ್ಮ ಜೊತೆಗೆ ಸಹಕರಿಸಿದ್ರಿಂದ ಅವ್ರಿಗೆಲ್ಲರಿಗೂ ಕೂಡ ಗಣೇಶ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಿಲಕ್ ಸರ್ಕಲ್ ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಬಳಗದಿಂದ 7ನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು 5 ದಿನಗಳ ಕಾಲದಿಂದ ಅವರು ವಿಜೃಂಭಣೆಯನ್ನು ಆಚರಿಸ್ಕೊಂಡು ಬಂದಿದ್ದರು. ಆ ಒಂದು ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಗುರುಗಳಾದ ಕೆ ನಂದಕುಮಾರ್ ಅವರು ದಿ ಸನ್ ಸ್ಟಾರ್ಸ್ ಅವಾರ್ಡ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಸಂಸ್ಥಾಪಕರು ಹಾಗೂ NK ಮಾಸ್ಟರ್ ಮೀಡಿಯಾ ಮುಖ್ಯಸ್ಥರಾದ ನವೀನ್ ಅವರಿಬ್ಬರ ಸಾರಥ್ಯದಲ್ಲಿ ನಾವು ಅವ್ರ ಜೊತೆ ಸೇರಿಕೊಂಡು ಸುಮಾರು 4,000-5,000 ಜನ ಅನ್ನದಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಪ್ರತಿ ವರ್ಷದಿಂದ ಈ ವರ್ಷವೂ ಟೇಬಲ್ ಹಾಕಿ ಜನ ಕುಳಿಸಿ ಊಟ ಬಡಿಸಿ ಕಳಿಸುವಂಥ ವ್ಯವಸ್ಥೆ ಪ್ರತಿ ವರ್ಷ ಮಾಡ್ಕೊಂಡ್ಬಂದಿವಿ. ಇನ್ನು ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ. ಈ ಮುಂದಿನ ದಿನ ಈ ಅನ್ನದಾನಕ್ಕೆ ಯಾರೇ ಸಹಕಾರ ಕೊಟ್ಟೋ ಅವರೆಲ್ಲರಿಗೂ ಧನ್ಯವಾದಗಳು. ಬೆಳಗ್ಗೆಯಿಂದ ಎಷ್ಟು ಸಾವಿರ ಜನಕ್ಕೆ 12 ಗಂಟೆ ಸುಮಾರು 11:30-12 ಗಂಟೆಗೆ ಶುರು ಮಾಡಿದ್ದೀವಿ. ಒಂದು 4,000-5,000 ಜನ ಊಟ ಮಾಡಿದ್ದಾರೆ. ಪ್ರತಿ ವರ್ಷ ಮಾಡ್ತಾರೆ, ಕಂಟಿನ್ಯೂ ಇರುತ್ತೆ. ಒಂದು 6-7 ಗಂಟೆ ಇಷ್ಟು ಜನ ಎಲ್ಲಿವರೆಗೂ ಜನ ಬರ್ತಾರೆ ಅಲ್ಲಿವರೆಗೂ ಅನ್ನದಾನ ನಿರಂತರವಾಗಿ ಸಾಗ್ತಾ ಇರ್ತದೆ. ಆನೇಕಲ್ ತಿಲಕ್ ಸರ್ಕಲಲ್ಲಿ ಗಣೇಶ ಉತ್ಸವ ಕಾರ್ಯಕ್ರಮ ಕೊನೆಯ ದಿನವಾಗಿದ್ದು, ಈ ದಿನ ಶ್ರೀಯುತ ನಂದಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಅನ್ನದಾನ ಕಾರ್ಯಕ್ರಮ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆದಿದ್ದು, ಈ ಅನ್ನದಾನ ಸೇವೆಯಲ್ಲಿ ಪಾಲ್ಗೊಂಡಿದ್ದಂತಹ ಎಲ್ಲ ನಮ್ಮ ಆತ್ಮೀಯರು ಹಾಗೂ ಹಿತೈಷಿಗಳು ಆಗಿರುವಂತಹ ನಮ್ಮ ರುದ್ರೇಶ್ ಮತ್ತು ಸಂಗಡಿಗರು ಹಾಗೂ ನಮ್ಮೆಲ್ಲ ಸ್ನೇಹಿತರುಗಳು ಹಾಗೂ ನಮ್ಮ ಹುಡುಗರು ಎಲ್ಲರೂ ಈ ವಿಚಾರದಲ್ಲಿ ಭಾಗವಹಿಸಿ ನಮಗೆಲ್ಲ ತುಂಬ ಸಹಕಾರ ನೀಡಿದ್ದಾರೆ. ಹಾಗೂ ತಿಲಕ್ ಸರ್ಕಲ್ ಗಣೇಶ ಅಂದರೆ ವಿಶೇಷವಾದ ಹಬ್ಬ. ಈ ಹಬ್ಬ ತುಂಬ ಅದ್ಭುತವಾಗಿ 5 ದಿನಗಳ ಕಾಲ ನಡೆದಿದ್ದು, ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮಗಳ ಮುಖಾಂತರ ಸಾರ್ವಜನಿಕರಿಗೆ ಮನೋರಂಜನೆ ನೀಡುವುದರ ಮುಖಾಂತರ ಇರಲಿ, ಸಾಮಾಜಿಕವಾಗಿ ಎಲ್ಲ ರೀತಿ ವಿಶೇಷವಾಗಿ ಮಾಡಿರುವಂತಹ ತಿಲಕ್ ಸರ್ಕಲ್ ಗೆಳೆಯರ ಬಳಗದ ಎಲ್ಲ ಸದಸ್ಯರಿಗಳಿಗೂ ನಾವು ಈ ಸಮಯದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ತಿರುವಣ್ಣಾಮಲೈ ದೇವರ ಅರುಣಾಚಲೇಶ್ವರ ಸ್ವಾಮಿ ದೇವರ ಗೋಪುರದ ಮಾದರಿಯಲ್ಲಿ ಇಲ್ಲಿ ಗೋಪುರ ನಿರ್ಮಿಸಿ ಅದರೊಳಗಡೆ ಶ್ರೀ ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡಿ ಇರುವುದು ತುಂಬ ಒಳ್ಳೆಯ ಕೆಲಸ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ತಿಲಕ್ ಸರ್ಕಲ್ ಗೆಳೆಯರ ಬಳಗದ ಎಲ್ಲ ನಮ್ಮ ಸ್ನೇಹಿತರುಗಳಿಗೆ ಹಾಗೂ ಹಿತೈಷಿಗಳಿಗೆ ಅಭಿನಂದನೆಗಳು. ಹಾಗೂ ಈ ಭಾಗದ ಪುರಸಭಾ ಸದಸ್ಯರಾಗಿರುವಂತಹ ಶ್ರೀಯುತ ಪ್ರಕಾಶ್ ಅಣ್ಣನವರು ಕೂಡ ತುಂಬ ಕಾಳಜಿಯಿಂದ ಸಮಯ ಕೊಟ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರಿಗೂ ಸಹ ಈ ಸಮಯದಲ್ಲಿ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ನಮ್ಮ ಬಾಲ್ಯ ಸ್ನೇಹಿತನಾಗಿರುವಂತಹ ಮನೋಹರ್ ಕೂಡ ತುಂಬ ಅದ್ಭುತವಾಗಿ ಈ ಸಮಯದಲ್ಲಿ ತೊಡಗಿಸ್ಕೊಂಡು ಹಾಗೂ ಅವರ ಜೊತೆ ಇನ್ನು ಹಲವು ನಮ್ಮ ಸ್ನೇಹಿತರುಗಳು ಇದ್ದು ತುಂಬ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವಂತಹ ಆನೇಕಲ್ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಹಾಗೂ ಬೆಸ್ಕಾಂ ಇಲಾಖೆಗೆ ಈ ಸಮಯದಲ್ಲಿ ನಾವು ಅಭಿನಂದನೆಗಳನ್ನ ಮತ್ತು ಅವರಿಗೆ ಗೌರವಪೂರ್ವಕವಾಗಿ ಅವರಿಗೆ ನಮನಗಳನ್ನ ಸಲ್ಲಿಸಬೇಕಾಗುತ್ತೆ. ಅವರಿಗೆ ಗೌರವಪೂರ್ವಕವಾಗಿ ನಮನಗಳು.